ಭಾರತದ ಶಕ್ತಿ ಏನು, ಸೈನಿಕರು ಎಷ್ಟು ಸಾಮರ್ಥ್ಯದಿಂದ ಇದ್ದಾರೆ ಎಲ್ಲವನ್ನೂ ಕೂಡ ನಾವು ಮಾತನಾಡ್ತಾ ಇದ್ವಿ. ಮತ್ತು ಭಾರತದ ಯುದ್ಧ ವಿಮಾನಗಳ ಪರಿಚಯ ಆಗಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ರಫೇಲ್ ಯುದ್ಧ ವಿಮಾನ ಕೂಡ ಎಷ್ಟು ವಿವಾದಕ್ಕೀಡಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಆದರೆ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯ ಮಿರಾಜ್ 2000 ಯುದ್ಧ ವಿಮಾನದ ವೈಶಿಷ್ಟ್ಯತೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಬರೋಣ. ಸ್ನೇಹಿತರೆ, ಇವತ್ತು ತಾರೀಕು ಫೆಬ್ರವರಿ 26 ಆದರೂ ನಮಗೆ 2019 ಫೆಬ್ರವರಿ 14 ಕಣ್ಣು ಮುಂದೆ ಬಂದು ಹೋಗುತ್ತೆ. ನಮ್ಮ ಹೆಮ್ಮೆಯ 40ಕ್ಕೂ ಹೆಚ್ಚು ಯೋಧರನ್ನ ಅನ್ಯಾಯವಾಗಿ ಕಳ್ಕೊಂಡ್ವಿ ಅನ್ನೋ ನೋವು, ಕಿಚ್ಚು ಇನ್ನೂ ಕೂಡ ಕುದಿತಾ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆದಂಥ ದಾಳಿ ಇಷ್ಟೆಲ್ಲ ನೆನಪುಗಳನ್ನ ಮಾಡುವ ಹಾಗೆ ಮಾಡಿದೆ. ಈಗಾಗಲೇ ಪುಲ್ವಾಮಾ ದಾಳಿಯಿಂದ ಎಷ್ಟೆಲ್ಲ ಅನಾಹುತ ಆಗಿತ್ತು, ನಮಗೆ ಯಾವ ರೀತಿಯಾದಂಥ ಧಕ್ಕೆ ಉಂಟಾಗಿದೆ, ನಮ್ಮ ಯೋಧರನ್ನ ಅನ್ಯಾಯವಾಗಿ ಕಳ್ಕೊಂಡಿದ್ದೇವೆ, ನಮ್ಮ ರಕ್ತ ಕುದೀತಾ ಇದೆ, ಎಲ್ಲಿದೆ ಭಾರತೀಯತೆ, ಎಲ್ಲಿದೆ ದೇಶಪ್ರೇಮ, ಬರೀ ಎಚ್ಚರಿಕೆ ಕೊಡೋದೇ ಆಯಿತು ಅನ್ನುವ ಮಾತುಗಳು ಮಾತ್ರ ವ್ಯಕ್ತವಾಗ್ತಾ ಇದ್ವು. ಆದರೆ ಆ ಎಚ್ಚರಿಕೆಗೆ ಪಾಠ ಕಲಿಸಿದ್ದೇವೆ ಅನ್ನೋದಕ್ಕೆ ಇವತ್ತು ಬೆಳ್ಳಂಬೆಳಗ್ಗೆ ನಡೆದಿರುವಂಥ ದಾಳಿಯೇ ಸಾಕ್ಷಿ. ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ನಡೆದಂಥ ಗಡಿ ನಿಯಂತ್ರಣ ರೇಖೆಯ ಬಳಿ ನಡೆದಿರುವಂತಹ ಈ ಒಂದು ದಾಳಿ ಎಷ್ಟು ಸ್ಫೋಟಕವಾಗಿತ್ತು ಮತ್ತು ಎಷ್ಟು ಚಾಣಾಕ್ಷತನದಿಂದ ಕೂಡಿತ್ತು ಮತ್ತು ಎಂತಹ ರೂಪುರೇಷೆಗಳಿಂದ ಇತ್ತು ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡಿದ್ದೇವೆ. ಮತ್ತು ನಮ್ಮ ಭಾರತೀಯ ಸೇನೆಯ ಮಹತ್ವ ಎಂಥದ್ದು ಅನ್ನೋದನ್ನು ಗಮನಿಸಿದ್ದೇವೆ. ಫಾರ್ ದ ಫಸ್ಟ್ ಟೈಮ್ ವಾಯುಸೇನೆ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ನಾವು ಭೂಸೇನೆ, ನೌಕಾಸೇನೆಯ ಮೂಲಕವೇ ಇಂಥ ದಾಳಿಗಳನ್ನು ಎದುರಿಸಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಈಗ ವಾಯುಸೇನೆ ತೆಗೆದುಕೊಂಡಿರುವಂತಹ ಆ ನಿರ್ಧಾರ ಮತ್ತು ಅವರ ಚಾಣಾಕ್ಷತನ ನಮ್ಮ ಭಾರತೀಯರಲ್ಲಿ ಒಂದಿಷ್ಟು ಎದೆ ಉಬ್ಬಿಸುವಂಥ ಒಂದಿಷ್ಟು ಕ್ಷಣಗಳನ್ನು ತಂದುಕೊಟ್ಟಿದೆ. ಕೇವಲ 12 ದಿನಗಳಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಕೇವಲ 12 ದಿವಸಗಳಲ್ಲಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಪಾಠ ಕಲಿಸಿದ್ದೀವಿ ಅನ್ನುವ ಒಂದು ಹೆಮ್ಮೆ, ಒಂದು ಜೋಶ್ ನಮ್ಮಲ್ಲಿದೆ, ಜೈಶ್ನ ಡೆಡ್ ಮಾಡುವ ಮೂಲಕ. ಎಸ್ ವೀಕ್ಷಕರೇ, ಹಾಗಾದ್ರೆ ನಮ್ಮ ಭಾರತದ ಒಂದು ಶಕ್ತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಷ್ಟೆಲ್ಲ ಸಾಧನೆಗೆ ಸಾಕ್ಷಿಯಾಗಿದ್ದೇನು ಅನ್ನೋದನ್ನ ಗಮನಿಸಬೇಕಾಗತ್ತೆ. ಸೈನಿಕರು ತೆಗೆದುಕೊಂಡಿರುವಂತಹ ನಿರ್ಧಾರ ಮತ್ತು ಸೈನಿಕರಿಗೆ ಸಹಾಯವಾದಂಥ ಯುದ್ಧ ವಿಮಾನಗಳು. ಎಸ್, ಆ ಯುದ್ಧ ವಿಮಾನಗಳ ವೈಶಿಷ್ಟ್ಯವನ್ನ ನಾವು ಅರಿಯಲೇಬೇಕಾಗಿದೆ. ಎಂಥ ಯುದ್ಧ ವಿಮಾನಗಳನ್ನ ನಾವು ಹೊಂದಿದ್ದೇವೆ, ಯಾವ ರೀತಿ ಅದನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಅದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ನ ನಾವೀಗ ನೋಡೋಣ. ಮಿರಾಜ್ 2000 ಫೈಟರ್ ಜೆಟ್, ಈ ಯುದ್ಧ ವಿಮಾನವನ್ನು ಕೇಳಿರ್ತೀರಿ. ವಿಶ್ವದ 10ನೇ ಅತ್ಯುತ್ತಮ ಯುದ್ಧ ವಿಮಾನ ಇದಾಗಿದೆ ಮತ್ತು ಭಾರತದ 3ನೇ ಬಲಿಷ್ಠ ಯುದ್ಧ ವಿಮಾನ ಮತ್ತು ಸಿಂಗಲ್ ಎಂಜಿನ್ನ 4ನೇ ಜನರೇಷನ್ನ ಯುದ್ಧ ವಿಮಾನ. ಎಸ್ ವೀಕ್ಷಕರೇ, ಈ ಯುದ್ಧ ವಿಮಾನ ಈಗ ಸಾಕಷ್ಟು ಚರ್ಚೆಗೆ ಮತ್ತು ವಿವಾದಕ್ಕೀಡಾಗಿರುವಂತಹ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯ ನಿರ್ಮಾಣ ಮಾಡಿರುವಂತಹ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ. ಅಫ್ಕೋರ್ಸ್ ಇದು ಕೂಡ ಫ್ರಾನ್ಸ್ನಲ್ಲೇ ನಿರ್ಮಾಣವಾಗಿರುವಂತಹ ಒಂದು ಯುದ್ಧ ವಿಮಾನ. ಡೆಸಾಲ್ಟ್ ಕಂಪನಿಯಿಂದ ನಿರ್ಮಾಣವಾಗಿರುವಂತಹ ಶಕ್ತಿಶಾಲಿ ಯುದ್ಧ ವಿಮಾನ ಮತ್ತು ಇದರ ಮತ್ತಷ್ಟು ವೈಶಿಷ್ಟ್ಯತೆಗಳನ್ನು ನಾವು ನೋಡಲೇಬೇಕಾಗಿದೆ. ಥೇಲ್ಸ್ ಏರ್ಪೋರ್ಟರ್ ಸಿಸ್ಟಮ್ಸ್ ಮತ್ತು ಡೆಸಾಲ್ಟ್ ಏವಿಯೇಷನ್ ನಿರ್ಮಾಣ ಮಾಡಲಾಗಿದೆ. ವೀಕ್ಷಕರೇ, ಮಿರಾಜ್ 2000 ಯುದ್ಧ ವಿಮಾನ ಅಂತ ಹೇಳಿದ ತಕ್ಷಣವೇ ಇದು ಎಲ್ಲಿ ನಿರ್ಮಾಣವಾಗಿರೋದು, ಯಾವ ಕಂಪನಿದು ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಈಗಾಗಲೇ ಬಹು ಚರ್ಚೆಯಲ್ಲಿರುವಂಥ, ವಿವಾದಕ್ಕೆ ಈಡಾಗಿರುವಂಥ ರಫೇಲ್ ಯುದ್ಧ ವಿಮಾನ ಎಲ್ಲಿ ತಯಾರಿಸಲಾಗಿದೆಯೋ ಅಂದರೆ ಫ್ರಾನ್ಸ್ನ ಡೆಸಾಲ್ಟ್ ಕಂಪನಿಯಿಂದ ನಿರ್ಮಾಣವಾಗಿರುವಂಥ ಯುದ್ಧ ವಿಮಾನ, ಅದು ಕೂಡ ಮಿರಾಜ್ 2000 ಜೆಟ್ ಫೈಟರ್. ಎಸ್ ವೀಕ್ಷಕರೇ, ಹಾಗೆಯೇ 1970ರಲ್ಲಿ ನಿರ್ಮಾಣವಾಗಿರುವಂಥ ಈ ಮಿರಾಜ್ ಯುದ್ಧ ವಿಮಾನ ಮಿರಾಜ್ 3ರ ಬದಲಿಗೆ ಲಘು ತೂಕದ ವಿಮಾನವಾಗಿ ಕೂಡ ಬಳಕೆ ಮಾಡಲಾಗುತ್ತೆ ಮತ್ತು 1984ರಿಂದ ಫ್ರಾನ್ಸ್ ಸೇನೆ ಬಳಸ್ತಾ ಇರುವಂತಹ ಒಂದು ಯುದ್ಧ ವಿಮಾನ ಆಗಿರುತ್ತೆ. ಅಂತಹ ವೈಶಿಷ್ಟ್ಯತೆಗಳಿಂದ ಕೂಡಿರುವಂತಹ ಒಂದು ಯುದ್ಧ ವಿಮಾನ. ಬಹು ಉಪಯುಕ್ತ ಹೋರಾಟಗಾರ ಮಿರಾಜ್ ಅನ್ನುವ ಹೆಸರಿನಲ್ಲಿ ಈ ಒಂದು ಯುದ್ಧ ವಿಮಾನ ರೆಡಿ ಆಗಿದೆ. ಈಗಾಗಲೇ ಹೇಳ್ತಾ ಇದೆ, 1984ರಿಂದನೇ ಫ್ರಾನ್ಸ್ ಸೇನೆ ಬಳಸ್ತಾ ಇದ್ದಂಥ ಬಹು ದೊಡ್ಡ ಸಾಮರ್ಥ್ಯ ಇರುವಂಥ ಯುದ್ಧ ವಿಮಾನ ಆಗಿದೆ. ಮತ್ತು ಇನ್ನೊಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಇದರ ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಇದು ಎಲ್ಲ ಎನ್ವೈರ್ಮೆಂಟ್ಗಳಲ್ಲೂ ಅಂದರೆ ಎಲ್ಲ ವಾತಾವರಣಗಳಲ್ಲೂ ಕೂಡ ಈ ವಿಮಾನ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆಯಾ ಹವಾಗುಣಕ್ಕೆ ತಕ್ಕದಾದಂಥ ವಿಮಾನಗಳನ್ನು ತಯಾರಿಸೋದನ್ನು ನಾವು ನೋಡ್ತಾ ಇರ್ತೇವೆ. ಇಂಥ ಹವಾಮಾನದಲ್ಲಿ ಇಂಥ ಯುದ್ಧ ವಿಮಾನವನ್ನು ಬಳಸಬೇಕು ಅಂತ. ಇದರ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ನೀವು ಎಲ್ಲ ಸೀಸನ್ಗಳಲ್ಲೂ ಕೂಡ ಈ ಯುದ್ಧ ವಿಮಾನವನ್ನು ಬಳಕೆ ಮಾಡ್ಕೊಳ್ಬಹುದು ಮತ್ತು 1 ಗಂಟೆಗೆ 2495 ಕಿಲೋಮೀಟರ್ನಷ್ಟು ಚಲಿಸುವಂಥ ಒಂದು ಪವರ್ ಇದಕ್ಕಿದೆ, ಅಂಥ ಒಂದು ಸಾಮರ್ಥ್ಯ ಇದೆ.
ಮತ್ತು ಇದರ ಮೊದಲ ಹಾರಾಟ ಯಾವಾಗ ಅಂತ ನೀವು ನೋಡ್ತಾ ಹೋದ್ರೆ ಮಾರ್ಚ್ 10, 1978ರಂದು ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಳಸಬಹುದಾಗಿದೆ. ಮತ್ತು ಎಷ್ಟೇ ಎತ್ತರದಲ್ಲಿಯೂ ಕೂಡ ವೇಗವಾಗಿದ್ರೂ ನೆಲದ ಮೇಲೆ ಸ್ಫೋಟಿಸಬಹುದು. ಮತ್ತು ಅದಕ್ಕೆ ಸಾಕ್ಷಿ ಅನ್ನುವಂತೆ 17,000 kg ತೂಕವನ್ನ ಹೊತ್ತೊಯ್ಯುವಂತ ಸಾಮರ್ಥ್ಯ ಇದೆ. ಅಂತಹ ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಯುದ್ಧ ವಿಮಾನ ಅದು ಮಿರಾಜ್ 2000 ಜೆಟ್ ಫೈಟರ್. ಹಾಗೇನೆ 1480 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರು ತಳಹದಿಗಳನ್ನು ಕೂಡ ಸ್ಫೋಟಿಸಬಹುದು. ಅಂದ್ರೆ ಇಷ್ಟು ದೂರದವರೆಗೆ 1480 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರು ತಳಹದಿಗಳನ್ನು ಕೂಡ ಸ್ಫೋಟಿಸಬಹುದು ಅಂತ ಹೇಳಿದ್ರೆ ವಿ ಕ್ಯಾನ್ ಇಮ್ಯಾಜಿನ್ ದ ಪವರ್ ಆಫ್ ಮಿರಾಜ್ 2000. ಅಂದ್ರೆ ಸುಮ್ಮನೆ ಯಾವುದನ್ನು ಕೂಡ ನಾವು ಬಳಸ್ತಾ ಇಲ್ಲ. ನಮ್ಮ ವಾಯುಸೇನೆ ಬಳಸ್ತಾ ಇರುವಂತಹ ಯುದ್ಧ ವಿಮಾನ ಸಿಕ್ಕಾಪಟ್ಟೆ ಪರಿಪೂರ್ಣವಾಗಿರುತ್ತೆ, ಶಕ್ತಿಶಾಲಿಯಾಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಮಿರಾಜ್ 2000. ಎಸ್, ಹಾಗೇನೆ ಕ್ಷಿಪಣಿ ಮತ್ತು ಶಸ್ತ್ರಾಸ್ತ್ರಗಳ ಮೂಲಕ ದಾಳಿ ಮಾಡಬಹುದಾಗಿದೆ ಅಂತ ಒಂದು ಫೆಸಿಲಿಟೀಸ್ ಇಲ್ಲಿದೆ. ಮತ್ತು ಲೇಸರ್ ನಿರ್ದೇಶಿತ ಬಾಂಬ್ ದಾಳಿ ಮಾಡುವಂಥ ಸಾಮರ್ಥ್ಯ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಭಾರತ, ಬ್ರೆಜಿಲ್, ಈಜಿಪ್ಟ್, ಗ್ರೀಸ್, ಪೆರು, ಕತಾರ್, ಥೈವಾನ್, ಅರಬ್ನಲ್ಲೂ ಕೂಡ ಇದನ್ನ ಬಳಕೆ ಮಾಡಲಾಗುತ್ತೆ. ಅಂದ್ರೆ ಇಷ್ಟೊಂದು ವೈಶಿಷ್ಟ್ಯಪೂರ್ಣ ಇರುವಂತಹ ಈ ಯುದ್ಧ ವಿಮಾನವನ್ನ ಬಳಕೆ ಮಾಡಿ ಇವತ್ತು ನಮ್ಮ ವಾಯುಸೇನೆ, ನಮ್ಮ ಹೆಮ್ಮೆಯ ಪರಮ ವೀರರು ಇವತ್ತು ಭಾರತೀಯರಿಗೆ ಮತ್ತು ಹುತಾತ್ಮ ಯೋಧರಿಗೆ ನ್ಯಾಯ ಒದಗಿಸಿದ್ದಾರೆ. ಹೀಗಾಗಿ ನಾವು ಒಂದು ದೊಡ್ಡ ಸೆಲ್ಯೂಟ್ನ ಹೇಳಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈ ಮುಂಚೆನೂ ಕೂಡ ಇಂಥ ಯುದ್ಧ ವಿಮಾನಗಳನ್ನ ಖರೀದಿಸೋ ಸಾಮರ್ಥ್ಯ ಇತ್ತು. ಈ ಮುಂಚೆಯೂ ಕೂಡ ಇಂತಹ ಸೈನಿಕರು, ಇಂತಹ ಪರಮವೀರ ಯೋಧರು ನಮ್ಮ ಜೊತೆಗೆ ಇದ್ರು. ಆದರೂ ಇಂತಹ ಒಂದು ದಾಳಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಈಗ ನಮ್ಮ ಸೈನಿಕರಿಗೆ ಅಂತಹ ಒಂದು ಸ್ವಾತಂತ್ರ್ಯ ಇದೆ. ಪುಲ್ವಾಮಾ ದಾಳಿ ಆದಾಗಿಲಿಂದನೂ ಈ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು, ಯಾವ ರೀತಿಯಾಗಿ ನಾವು ದಾಳಿ ಮಾಡಬಹುದಾಗತ್ತೆ. ಯಾಕಂತ ಹೇಳಿದ್ರೆ ಪ್ರಧಾನಿ ಕೂಡ ಭಾಷಣದಲ್ಲಿ ಹೇಳ್ತಾ ಇದ್ರು, ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ, ಬಹಳ ದೊಡ್ಡ ತಪ್ಪನ್ನ ಮಾಡಿದ್ದೀರಿ ಅಂತ ಹೇಳಿ ಪುಲ್ವಾಮಾ ದಾಳಿ ಆದ ಬಳಿಕ 24 ಗಂಟೆಗಳಲ್ಲಿ 3 ಸಲ ಅದನ್ನ ಪುನರುಚ್ಚರಿಸಿದ್ರು. ಈ ಕಾರಣಕ್ಕೋಸ್ಕರನೇ ಇಷ್ಟೆಲ್ಲ ಅವರು ಮಾತನಾಡಿದ್ರಾ ಅನ್ನೋದನ್ನ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದಾಗಿದೆ. ಓಕೆ, ಇನ್ನು ಮಿರಾಜ್ 2000 ಜೆಟ್ ಫೈಟರ್ ಭಾರತದ ಜೊತೆಗೆ ಯಾವ ರೀತಿಯಾದಂಥ ಸಂಬಂಧವನ್ನು ಇಟ್ಕೊಂಡಿದೆ, ಅಂದ್ರೆ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದೇವೆ ಅನ್ನೋದನ್ನ ನಾವೀಗ ನೋಡೋಣ. ಭಾರತದ 3ನೇ ಅತಿ ಬಲಿಷ್ಠ ಯುದ್ಧ ವಿಮಾನ ಅನ್ನೋ ಹೆಗ್ಗಳಿಕೆಗೂ ಕೂಡ ಮಿರಾಜ್ 2000 ಒಂದು ಪ್ರತಿಷ್ಠೆಯನ್ನ ಇಲ್ಲಿ ಪಡೆಯುತ್ತೆ. ಮತ್ತು ಮಿರಾಜ್ 2000 ಇಂದ 2009 ವರೆಗೆ ಈ ವಿಮಾನ ಅಭಿವೃದ್ಧಿ ಆಗಿದೆ. ಹೀಗಾಗಿ ಮಿರಾಜ್ 2000 ಅನ್ನೋದು ಇಲ್ಲಿ ಹೆಸರು ಬಂದಿದೆ. ಇನ್ನು ದೊಡ್ಡ ಯುದ್ಧವನ್ನು ನಿಮಗೆ ಜ್ಞಾಪಿಸಬಹುದು ಅಂತ ಅನ್ಸುತ್ತೆ ಎಲ್ಲಿ ಬಳಕೆ ಮಾಡಿದ್ರು ಅಂತ ಹೇಳಿದ್ರೆ. ಯಾಕಂದ್ರೆ ಹಿಮಾಲಯದ ಅತಿ ದೊಡ್ಡ ಪ್ರದೇಶದಲ್ಲಿಯೂ ಕೂಡ ಮಿರಾಜ್ನ ಸಾಮರ್ಥ್ಯ ಏನು ಅಂತ ಗೊತ್ತಾಗಿತ್ತು. ಯಾವಾಗ? ಎಸ್, ಯುವರ್ ಗೆಸ್ ಇಸ್ ರೈಟ್, 1999ನಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಈ ಬಳಕೆ ಮಾಡಲಾಗಿತ್ತು. ಹಿಮಾಲಯದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿತ್ತು ಇದೇ ಮಿರಾಜ್ 2000. ಶತ್ರುಪಾಳ್ಯದ ಕಮಾಂಡ್ ಬಂಕರ್ಗಳನ್ನು ಯಾವ ರೀತಿ ಧ್ವಂಸಗೊಳಿಸಿತ್ತು ಅಂತ ಹೇಳಿದ್ರೆ ಅದನ್ನು ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ವೈಶಿಷ್ಟ್ಯಪೂರ್ಣ ಯುದ್ಧ ವಿಮಾನ ಅದು ಮಿರಾಜ್ 2000. ಲೇಸರ್ ಮೂಲಕ ಬಾಂಬ್ ದಾಳಿ ಮಾಡಬಹುದು ಮತ್ತು ಸಾಂಪ್ರದಾಯಿಕ ಬಾಂಬ್ಗಳನ್ನು ಹಾಕ್ಲಿಕ್ಕೂ ಕೂಡ ಸಿದ್ಧಗೊಳಿಸಲಾಗಿದೆ. 1999ರ ಜೂನ್ ಜುಲೈನಲ್ಲಿ ನಿಮಗೆ ನೆನಪಿರಬಹುದು ವೀಕ್ಷಕರೇ, ಆಪರೇಷನ್ ಸಫೇದ್ ಸಾಗರ್ನಲ್ಲೂ ಕೂಡ ಭಾಗಿಯಾಗಿದೆ. ಆಪರೇಷನ್ ಸಫೇದ್ ಸಾಗರ್ನಲ್ಲಿ 2 ಮಿರಾಜ್ ಸ್ಕ್ವಾಡ್ರನ್ ಕೂಡ ಬಳಕೆ ಮಾಡಲಾಗಿತ್ತು. ಮತ್ತು ಅಲ್ಲಿ ಬಳಸಿದಂಥ ಸ್ಫೋಟಕ 55,000 kg ತೂಕದ ಬಾಂಬ್ಗಳನ್ನು ಹಾಕಲಾಗಿತ್ತು. ಮತ್ತು 10,000 ಕೋಟಿಗಿಂತ ಕಡಿಮೆ ಬೆಲೆಗೆ ಮೇಲ್ದರ್ಜೆಯ ವಿಮಾನ ಖರೀದಿ ಮಾಡಬಹುದಾಗಿದೆ. ಹಾಗೆಯೇ ಫ್ರಾನ್ಸ್ನಿಂದ ಬರುವಾಗ 7 ದಿನವೂ ಕೂಡ ಪರೀಕ್ಷೆ ನಡೆಸಲಾಗಿತ್ತು. ಭಾರತೀಯ ಸೈನ್ಯದಲ್ಲಿರುವಂಥ ಮಿರಾಜ್ 2000 1 ಸೀಟಿನ ಫೈಟರ್ ಜೆಟ್ ಆಗಿದೆ. ನಮ್ಮ ಭಾರತೀಯ ಸೇನೆಯನ್ನ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ, ನಮ್ಮ ಸಾಮರ್ಥ್ಯದ ಬಗ್ಗೆ ಯಾರು ಕೂಡ ಚಕಾರ ಎತ್ತೋ ಹಾಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಗಮನಿಸಬಹುದಾಗಿದೆ. ಇಷ್ಟೆಲ್ಲ ವೈಶಿಷ್ಟ್ಯಪೂರ್ಣ ಇರುವಂತಹ ಯುದ್ಧ ವಿಮಾನಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಅಂತಹ ಒಂದು ಚಾಣಾಕ್ಷತೆ ಇರಬೇಕಾಗತ್ತೆ. ಇದನ್ನ ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕಾಗತ್ತೆ. ಸೈನ್ಯಕ್ಕೆ ಅಷ್ಟು ತರಬೇತಿ ಕೊಡಬೇಕಾಗತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸೈನಿಕರಿಗೆ ಸ್ವತಂತ್ರ ಸಿಗಬೇಕಾಗಿತ್ತು. ಆ ಒಂದು ಫ್ರೀಡಮ್ನ ಇವತ್ತು ಭಾರತೀಯ ಪ್ರಧಾನಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಮತ್ತು ಯುದ್ಧ ಸ್ಮಾರಕ ಲೋಕಾರ್ಪಣೆಗೊಳಿಸಿದ ಬೆನ್ನಲ್ಲೇ ನಿನ್ನೆ
ಪ್ರಧಾನಿ ಮೋದಿ ಕೂಡ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರ ಮಾತಿನಲ್ಲಿ ಒಂದಿಷ್ಟು ಆವೇಶವನ್ನು ನಾವು ಗಮನಿಸಬಹುದಾಗಿತ್ತು. ಅಂದ್ರೆ ಇದೆಲ್ಲದಕ್ಕೂ ಕೂಡ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೇವೆ, ಪ್ಲಾನ್ ಪ್ರಕಾರ ನಡೀತಾ ಇದೆ ಅನ್ನುವ ಒಂದಿಷ್ಟು ಸೂಕ್ಷ್ಮತೆಗಳನ್ನು ಅವರ ಮಾತುಗಳಲ್ಲಿ ಗಮನಿಸಬಹುದಾಗಿತ್ತು ಅಂತ ಅನ್ಸುತ್ತೆ. ಹೀಗಾಗಿ ಮಿರಾಜ್ 2000 ಜೆಟ್ ಫೈಟರ್ ಇರುವಂತಹ ನಮ್ಮ ವಾಯುಸೇನೆ ಯಾವ ಕಾರಣಕ್ಕೆ ಯಾವಾಗ ಹೇಗೆ ಬಳಸಬೇಕು ಅನ್ನೋದನ್ನ ಅರಿತಿದೆ ಮತ್ತು ಶತ್ರುಗಳ ಮೇಲೆ ಯಾವ ರೀತಿ ದಾಳಿ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನಾವು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ಕೂಡ ಈ ಅಂಶಗಳು ರುಜುವಾತ್ ಮಾಡುತ್ತವೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು. ಓಕೆ, ಎಸ್ ವೀಕ್ಷಕರೇ, ಇಂತಹ ಯುದ್ಧ ವಿಮಾನಗಳನ್ನು ನಾವೆಲ್ಲ ಹೊಂದಿದ್ದೇವೆ. ಹಾಗಾದ್ರೆ ಯುದ್ಧ ವಿಮಾನ ಅಂತ ಹೇಳಿದ ತಕ್ಷಣ ನಮಗೆ ಯುದ್ಧ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಎಸ್, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ವಿಂಗ್ ಕಮಾಂಡರ್ GV ಅತ್ರಿ ಅವ್ರನ್ನ ಕೇಳೋಣ. ಈಗ ಪಾಕಿಸ್ತಾನ ಯುದ್ಧ ಮಾಡುವಷ್ಟು ಬಲಯುತವಾಗಿದೆಯಾ, ಶಕ್ತಿಶಾಲಿ ಇದೆ ಅಂತ ಅನ್ಸುತ್ತಾ? ಆದ್ರೂ ಮಾತಾಡುವಷ್ಟು ಅದಕ್ಕೆ ಪುರುಷಾರ್ಥ ಇದೆ ಅಂತ ಅನ್ಸುತ್ತಾ ಅತ್ರಿ ಅವರೇ? ಖಂಡಿತ ಇಲ್ಲ ರಾಘವ್. ಒಂದು ವಿಷಯ ನಾನು ನಿಮ್ಮ ವೀಕ್ಷಕರಿಗೆ ಹೇಳಬೇಕು. 1984ರಿಂದ ಭಾರತೀಯ ವಾಯುಸೇನೆಯಲ್ಲಿ ಮಿರಾಜ್ 2000 ಏರೋಪ್ಲೇನ್ ಕಾರ್ಯನಿರತವಾಗಿದೆ. ಇವತ್ತು 35 ವರ್ಷ ಆಯಿತು. ಮೊದಲನೇ ಜನರೇಷನ್ ಮಿರಾಜ್ 2000 ಇಂದ ಇವತ್ತು 4ನೇ ಜನರೇಷನ್ ಮಿರಾಜ್ 2000ಗೆ ನಾವು ಇವತ್ತು ಬಂದಿದ್ದೀವಿ. ಇದರ ಸಕ್ಷಮತೆ ಮತ್ತು ಇದರ ಪರಾಕ್ರಮ ಮತ್ತು ಇದರ ಬಲ ಇವತ್ತು ನಾವು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದೀವಿ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಎರಡನೇದಾಗಿ ಇಮ್ರಾನ್ ಖಾನ್ ಪ್ರೆಸ್ ಕಾನ್ಫರೆನ್ಸ್ ನ ನೀವು ತಿರ್ಗಾ ಇನ್ನೊಮ್ಮೆ ನಿಮ್ಮ ವೀಕ್ಷಕರಿಗೆ ತೋರಿಸಿ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವತ್ತು ಇಮ್ರಾನ್ ಖಾನ್ ಅವರು ಪುಲ್ವಾಮಾ ಅಟ್ಯಾಕ್ ನಂತರ ಮಾತನಾಡ್ತಾ ಇದ್ರು ಅವರ ಮುಖದಲ್ಲಿ ಪ್ರೇತ ಕಳೆ ತುಂಬಿತ್ತು. ಯಾವುದೇ ಒಂದು ಆತ್ಮವಿಶ್ವಾಸವಾಗಲಿ ಅಥವಾ ಅವರ ದೇಶದ ಬಗ್ಗೆ ಒಂದು ಉತ್ತಮವಾದ ಯೋಜನೆಗಳಾಗಲಿ ಕಂಡು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಅವರ ತಪ್ಪು ಅವರಿಗೆ ಮನದಟ್ಟಾಗಿದೆ. ಆ ಪಾಕಿಸ್ತಾನದ ಆರ್ಮಿ ಬರೆದುಕೊಟ್ಟಂತ ಭಾಷಣವನ್ನ ಮಾನ್ಯ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಓದ್ತಾ ಇದ್ರೆ ವಿನಃ ತಮ್ಮ ಆತ್ಮದಿಂದ ಮಾತುಗಳು ಬರ್ತಾ ಇರಲಿಲ್ಲ. ಅವರಿಗೆ ಭಾರತದ ಜೊತೆಗೆ ಸ್ನೇಹ ಬೇಕು ಮತ್ತು ಎರಡೂ ದೇಶಗಳ ನಡುವೆ ಶಾಂತಿ ನೆಲೆಯಬೇಕು ಅಂತ ಇದ್ರೆ ಈಗಲಾದ್ರೂ ಬುದ್ಧಿ ಕಲ್ತ್ಕೊಳ್ಳಿ. ಇವತ್ತಿಂದ ಅವರ ದೇಶದಲ್ಲಿರುವ ಎಲ್ಲ ಈ ಭಯೋತ್ಪಾದನೆಯ ಕಾರ್ಖಾನೆಗಳನ್ನ ಮುಚ್ಚಿ ಹಾಕ್ಲಿ. ಇನ್ನೊಂದು ವಿಷಯ ರಾಘವ್ ನಮ್ಗೆ ಹೇಳಲೇಬೇಕು. ಪಾಕಿಸ್ತಾನ ಇವತ್ತು ಏನೇ ಹೇಳ್ಬೋದು, ಭಾರತೀಯ ವಾಯುಸೇನೆ ಎಲ್ಲೋ ಒಂದ್ ಕಡೆ ಬಾಂಬ್ ಹಾಕ್ಬಿಟ್ಟು ಯಾರೂ ಇಲ್ಲದ ಜನನಿಬಿಡ ಪ್ರದೇಶದಲ್ಲಿ ಮಾಡ್ತು ಅಂತ ನಮ್ಗೇನ್ ಬೇಜಾರಿಲ್ಲ. ನಮಗ್ ಗೊತ್ತು ಅಲ್ಲಿ ಭಯೋತ್ಪಾದನೆಯ ಕಾರ್ಖಾನೆಗಳು ನಡೀತಾ ಇದ್ವು, ಅದನ್ನು ನಾವು ಧ್ವಂಸ ಮಾಡಿದ್ವಿ. ನಮಗೆ ಅಷ್ಟೇ ಬೇಕಾಗಿರೋದು. ಈ ಪಾಕಿಸ್ತಾನ ಇವತ್ತಿನವರೆಗೂ ಯಾವತ್ತೂ ಒಂದು ಮಾತನ್ನ ಕೂಡ ಅವರು ಒಪ್ಕೊಂಡಿಲ್ಲ. ಯಾಕೆಂದ್ರೆ ಪಾಕಿಸ್ತಾನದ ಎಕ್ಸಿಸ್ಟೆನ್ಸ್ ಇರೋದೇ ಆಂಟಿ ಇಂಡಿಯಾ, ಭಾರತದ ವಿರುದ್ಧ ದ್ವೇಷ ಕಾರಿಕೆಯೇ ಅವರ ಮಹತ್ತರವಾದ ಉದ್ದೇಶ. ಅದನ್ನೇ ಈ ಬುಟ್ಟು ಅವರು ಕೂಡ ಹೇಳಿದ್ದು, ಐ ವಿಲ್ ಬ್ಲೀಡ್ ಇಂಡಿಯಾ ವಿತ್ 1000 ಕಟ್ಸ್ ಅಂತ. ಯಾವ 1000 ಕಟ್ ಅಂತ ನಾವು ನಮ್ಮ ಸಂವೇದನೆಯನ್ನ ಅವರು ಇಷ್ಟುವರೆಗೆ ನಮ್ಮ ತಾಳ್ಮೆಯನ್ನು ಇಷ್ಟುವರೆಗೆ ಪರೀಕ್ಷೆ ಮಾಡಿದ್ದಾರೆ. ಆದರೆ ನಮ್ಮ ಸಂವೇದನಾಶೀಲತೆ, ಉದಾರತೆ, ತಾಳ್ಮೆ ಎಲ್ಲವೂ ಇವತ್ತು ಮೀರಿ ಹೋಗಿದೆ. ಆದ್ದರಿಂದ ನಾವು ಅವರ ಜೊತೆ ಏನೂ ಮಾತನಾಡದೆ, ಅದಕ್ಕೆ ಯಾವುದೇ ಮಾತುಕತೆ ಬೇಕಾಗಿಲ್ಲ. ಎಲ್ಲ ಸಂಧಾನಗಳು, ಎಲ್ಲ ರಾಯಭಾರತ್ವಗಳು ವಿಫಲವಾಗಿದೆ. ಈ ರೀತಿಯಾದ ವಿಫಲತೆಯ ಸನ್ನಿವೇಶದಲ್ಲಿ ಮುಂದೆ ಬಂದು ನುಗ್ಗುವುದು ಸಶಸ್ತ್ರ ಪಡೆಗಳು ಮಾತ್ರ ಅನ್ನುವ ಸತ್ಯವನ್ನ ಇಡೀ ಭಾರತೀಯ ದೇಶದ ಜನತೆಗಳು ಮನದಟ್ಟು ಮಾಡ್ಕೋಬೇಕು. ಅದನ್ನ ಇವತ್ತು ನಾವು ಇಡೀ ಪ್ರಪಂಚಕ್ಕೆ ಮನದಟ್ಟು ಮಾಡಿದೀವಿ. ಯಾವತ್ತು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಅರಿವು ಉಂಟಾಯಿತು ಅಂದ್ರೆ ಇಡೀ ಜಗತ್ತಿನ ಎಲ್ಲ ಜವಾಬ್ದಾರಿ ರಾಷ್ಟ್ರಗಳು ಭಾರತದ ಸಹಕಾರಕ್ಕೆ ನಿಂತಿದೆ ಮತ್ತು ಭಾರತದ ಬೆನ್ನಿಗೆ ನಿಂತಿದೆ, ಇನ್ಕ್ಲೂಡಿಂಗ್ ಚೈನಾ. ಇವತ್ತು ಚೈನಾ ಕೂಡ ಹೇಳಿದೆ, ಎಲ್ಲೆಲ್ಲಿ ಭಯೋತ್ಪಾದನೆ ಇದೆಯೋ ಅದನ್ನು ನಾಶ ಮಾಡುವುದರಲ್ಲಿ ಭಾರತ ದೇಶಕ್ಕೆ ಸಂಪೂರ್ಣವಾದ ಹಕ್ಕು ಮತ್ತು ಅಧಿಕಾರ ಎರಡೂ ಇದೆ ಅನ್ನೋ ಮಾತನ್ನು ಹೇಳಿದ ನಂತರ ಪಾಕಿಸ್ತಾನ ತರಗೆಲೆಯಂತೆ ತತ್ತರ ಇವತ್ತು ನಡುಗಿ ನಿಲ್ತಿದೆ. ಅವರಿಗೆ ಯಾವುದೇ ರೀತಿಯಾದ ಕನ್ವೆನ್ಷನಲ್ ವಾರ್ನಲ್ಲಿ ನಂಬಿಕೆ ಇಲ್ಲ. ಯಾಕೆಂದ್ರೆ ಸೋಲ್ತೀವಿ ಅನ್ನೋ ಗ್ಯಾರಂಟಿ ಅವ್ರಿಗೆ ಆಲ್ರೆಡಿ ಮನದಟ್ಟಾಗಿದೆ. ಅದಕ್ಕೆ ಹೇಡಿಗಳ ತರ ಈ ಭಯೋತ್ಪಾದಕರನ್ನ ಉತ್ಪಾದಿಸಿ ಅವರಿಗೆ ಜಿಹಾದ್ನ ಕನಸನ್ನು ತೋರಿಸಿ ಭಾರತವನ್ನ 1000 ಕಟ್ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ತಮ್ಮ ಸಫಲತೆಯನ್ನ ಪಡೆದಿದ್ರು. ಇನ್ನು ಮುಂದೆ ಖಂಡಿತ ಸಾಧ್ಯವಾಗದು. ಎಲ್ಲೆಲ್ಲಿ ಈ ರೀತಿಯ ಭಯೋತ್ಪಾದನೆಯ ಕಾರ್ಖಾನೆಗಳು ಪಾಕಿಸ್ತಾನದಲ್ಲಿದೆಯೋ ಅದನ್ನೆಲ್ಲ ಸರ್ವಧ್ವಂಸ ಮಾಡಿ ಸರ್ವನಾಶ ಮಾಡಿ ಆ ಆಲೋಚನೆ ಇದೆಯಲ್ಲ, ಭಾರತದ ವಿರುದ್ಧ ಪಿತೂರಿ ಮಾಡಬೇಕು, ಭಾರತದ ವಿರುದ್ಧ ದ್ವೇಷ ಕಾರಬೇಕು, ಭಾರತದಲ್ಲಿ ಶಾಂತಿಯನ್ನು ನೆಲೆ ಊಡಬಾರದು ಅನ್ನುವ ಈ ಆಲೋಚನಾ ಶಕ್ತಿಯನ್ನ ಯಾವತ್ತು ನಾವು ಸದೆ ಬಡಿದು ಎದ್ದು ನಿಲ್ತೇವೋ ಅಂದು ಪಾಕಿಸ್ತಾನ ಮಂಡಿ ಊರಿ ಭಾರತ ದೇಶದ ಮುಂದೆ ಶರಣಾಗತಿ ಆಗ್ಲಿಕ್ಕೆ ಬರೋದು ಯಾವುದೇ ಸಂದೇಹ ಇಲ್ಲ. ನಿಮಗೆ ಜ್ಞಾಪಕ ಇರಬಹುದು, 1971ರ ಯುದ್ಧದಲ್ಲಿ 98,600 ಚಿಲ್ಲರೆ ಸುಮಾರು ಪಾಕಿಸ್ತಾನಿ ಶರಣಾಗತವಾದ ಸೈನಿಕರನ್ನ
ಭಾರತೀಯ ಸೈನ್ಯ ಮತ್ತು ಭಾರತೀಯ ಸರ್ಕಾರ, ಅಂದಿನ ಸರ್ಕಾರ ದೊಡ್ಡ ಉದಾರತೆಯಿಂದ ಅವ್ರನ್ನ ಬಿಟ್ಕೊಡ್ತು. ಇದಕ್ಕಿನ್ನ ಉದಾರತೆ ಬೇಕಾ? ಯಾವತ್ತು ಒಂದು ಸೈನ್ಯದ ಸುಮಾರು 1 ಲಕ್ಷದಷ್ಟು ಜನ ಶರಣಾಗತಿಯ ಸ್ಥಿತಿಯನ್ನು ತಲುಪ್ತಾರೋ ಅವತ್ತು ಆ ಸೈನ್ಯದಲ್ಲಿ ಹೋರಾಡುವಂತ ಪರಾಕ್ರಮವಾಗಲಿ, ಆವೇಶವಾಗಲಿ ಅಥವಾ ಒಂದು ಭಾವನೆ ಆಗಲಿ ಖಂಡಿತ ಇರೋದಿಲ್ಲ. ಇದೇ ಪಾಕಿಸ್ತಾನ ತನ್ನದೇ ಆದ ಸೈನಿಕರನ್ನ ಕಳೆದುಕೊಂಡಾಗ ಕೂಡ ಇವರು ನನ್ನ ಸೈನಿಕರು ಅಂತ ಹೇಳೋ ಒಂದು ಆತ್ಮವಿಶ್ವಾಸ, ಆ ಸೈನಿಕರ ಮೇಲೆ ಒಲವು ಕೂಡ ಈ ಪಾಕಿಸ್ತಾನಕ್ಕೆ ಇಲ್ಲ. ಅಮಾನವೀಯ ಕೃತ್ಯದಲ್ಲಿ ಮತ್ತು ಪಾಖಂಡಿ ಕೃತ್ಯದಲ್ಲಿ ಈ ಪಾಕಿಸ್ತಾನ ಎಂದು ತೊಡಗಿದೆ. ಆದರೆ ಆ ದಿನಗಳು ಇನ್ನಷ್ಟು ದಿನಗಳಲ್ಲಿ ಮರೆಯಾಗುತ್ತೆ. ಪ್ರಪಂಚದಲ್ಲಿ ಶಾಂತಿ ನೆಲೆ ಊರಲಿಕ್ಕೆ ಭಾರತ ತನ್ನ ಮೊಟ್ಟ ಮೊದಲ ದಿಟ್ಟ ಹೆಜ್ಜೆಯನ್ನ ಇಂದು ತೋರಿದೆ. ಈ ದಿಟ್ಟ ಹೆಜ್ಜೆಯ ನಂತರ ಪ್ರತಿಯೊಂದು ಜವಾಬ್ದಾರಿ ರಾಷ್ಟ್ರಗಳು ಕೂಡ ಭಾರತೀಯ ಸೈನ್ಯದ ಜೊತೆ, ಭಾರತೀಯ ವಾಯು ಸೈನ್ಯದ ಜೊತೆ ಸೇರಿ ಈ ನೆಲೆ ಇಟ್ಟಿರುವ ಎಲ್ಲ ಭಯೋತ್ಪಾದಕ ಕಾರ್ಖಾನೆಗಳನ್ನ ಧ್ವಂಸಗೊಳಿಸುವುದರಲ್ಲಿ ಯಾವುದೇ ಸಂದೇಹ ಇಟ್ಕೋಬೇಡಿ. ಎಸ್ ಅತ್ರಿ ಸರ್, ಹಾಗೇನೆ ಪಾಕಿಸ್ತಾನ ಕೂಡ ಈ ದಾಳಿ ನಡೆದ ತಕ್ಷಣವೇ ಒಂದು ಚರ್ಚೆಯನ್ನ ಮಾಡುತ್ತೆ. ಭಾರತದ ಪ್ರಮುಖ ನಗರಗಳ ಮೇಲೆ ಅಂದ್ರೆ ಕೋಲ್ಕತ್ತಾ, ದೆಹಲಿ, ಬೆಂಗಳೂರು ಮೇಲೂ ಕೂಡ ನಾವು ದಾಳಿ ನಡೆಸ್ತೇವೆ ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಯಾವ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಬರೀ ಹೆದರಿಸುವ ತಂತ್ರನ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗಿದೆ. ನಿಮ್ ಜೊತೆ ಮತ್ತೆ ನಾನು ಮಾತನಾಡ್ತೇನೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್, ಪುಲ್ವಾಮಾ ಪ್ರತೀಕಾರವನ್ನ ಕಾದು ಕುಳಿತು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಪತಿ ಭವನದ ಕೋಣೆಯೊಂದರಲ್ಲಿ ಮೋದಿ ಕುಳಿತಿರ್ತಾರೆ. ಮೋದಿ ಕುಳಿತಿದ್ದ ಕಚೇರಿಗೆ ವಾರ್ ರೂಮ್ ಆಗಿ ಪರಿವರ್ತಿತವಾಗಿ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಆಪರೇಷನ್ ಮುಗಿಯುವವರೆಗೂ ಕೂಡ ಎಚ್ಚರವಾಗಿದ್ರು ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ TV5 ಗೆ ಲಭ್ಯ ಆಗ್ತಾ ಇದೆ. ವಾಯುಸೇನಾ ಮುಖ್ಯಸ್ಥರೊಂದಿಗೆ ಕಂಟಿನ್ಯೂಸ್ ಆಗಿ ಮಾತನಾಡ್ತಾನೆ, ಅವರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ ಪ್ರಧಾನಿ ಮೋದಿ. ಸೇನಾ ಕಾರ್ಯಾಚರಣೆಯ ಪ್ರತಿ ಕ್ಷಣದ ಮಾಹಿತಿಯನ್ನ ಪಡಿತಾನೆ ಇರ್ತಾರೆ ಪ್ರಧಾನಿ ಮೋದಿ. ಎಲ್ಲಾ ಹಿರಿಯ ಸಚಿವರಿಗೆ ದೆಹಲಿಯಲ್ಲೇ ಇರುವಂತೆ ಸೂಚನೆ ಕೊಟ್ಟಿರ್ತಾರಂತೆ ನರೇಂದ್ರ ಮೋದಿ. ಎಸ್ ವೀಕ್ಷಕರೇ, ಒಟ್ನಲ್ಲಿ ಎಷ್ಟು ಹುಷಾರಾಗಿರ್ಬೇಕಾಗತ್ತೆ, ಯಾಕಂತ ಹೇಳಿದ್ರೆ ಸೈನ್ಯಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿರ್ತೇವೆ. ಯಾವ ರೀತಿಯಾದಂತಹ ರೂಪುರೇಷೆಗಳನ್ನ ಹೆಣಿತಾ ಇದ್ದಾರೆ, ನಾವು ಎಷ್ಟು ಜಾಗರೂಕರಾಗಿರ್ಬೇಕಾಗತ್ತೆ ಅನ್ನುವ ಕಿಂಚಿತ್ತು ಎಲ್ಲ ಮಾಹಿತಿಯನ್ನು ಕೂಡ, ಕ್ಷಣದ ಮಾಹಿತಿಯನ್ನು ಕೂಡ ಅವರು ತೆಗೆದುಕೊಳ್ತಾ ಇದ್ರು. ತುಂಬಾನೇ ಗೌಪ್ಯವಾಗಿ ನಡೆಸಬೇಕಾದಂತಹ ಒಂದು ಕಾರ್ಯಾಚರಣೆ ಇದಾಗಿರೋದ್ರಿಂದ ದೊಡ್ಡ ಜವಾಬ್ದಾರಿ ಇರುತ್ತೆ. ಬನ್ನಿ ಈ ಬಗ್ಗೆ ಮತ್ತಷ್ಟು ರಿಯಾಕ್ಷನ್ಸ್ ನ ನೀಡ್ತಾರೆ ನಮ್ಮ ನಿವೃತ್ತ ವಿಂಗ್ ಕಮಾಂಡರ್ ಜಿವಿಯಾತ್ರಿ. ಎಸ್ ಜಿವಿಯಾತ್ರಿ ಸರ್, ಮೋದಿ ಅವರ ಆ ಒಂದು ಕಾರ್ಯಕ್ಷಮತೆ ಅಥವಾ ಪ್ರತಿ ಇಂಚು ಮಾಹಿತಿಯನ್ನು ಪಡಿತಾ ಇರೋದನ್ನ ನೋಡಿದ್ರೆ ಒಬ್ಬ ಪ್ರಧಾನಿ, ಒಬ್ಬ ಜವಾಬ್ದಾರಿಯುತ ಪ್ರಧಾನ ಸೇವಕರಾಗಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಭಾವಿಸಬಹುದಾ ನಾವು? ಹೌ ಡು ಯು ಸಿ ದಿಸ್? ಖಂಡಿತವಾಗ್ಲೂ ಪ್ರಧಾನಿ ಯಾರೇ ಆಗಿರಲಿ, ದೇಶದ ಬಗ್ಗೆ ಅವರಿಗೆ ಗೌರವ ಖಂಡಿತವಾಗ್ಲೂ ಇರಬೇಕು. ದೇಶ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿ ಮುಂದುವರಿತಾ ಇರುವಾಗ ಈ ದೇಶದ ಪ್ರಧಾನಿಯಾಗಿರುವ ಅವರ ಪ್ರಥಮ ಕರ್ತವ್ಯ ಮತ್ತು ಆದ್ಯ ಕರ್ತವ್ಯ ಈ ದೇಶದ ರಕ್ಷಣೆ. ಆ ರಕ್ಷಣೆಗೆ ನಿಂತಿರುವ ಸಶಸ್ತ್ರ ಪಡೆಗಳಿಗೆ ಬೆನ್ನಾಗಿ ನಿಲ್ಲೋದು ಯಾರೇ ಪ್ರಧಾನಮಂತ್ರಿ ಆಗಿರಲಿ ಅವರ ಆದ್ಯ ಕರ್ತವ್ಯ. ತಮ್ಮ ಕರ್ತವ್ಯವನ್ನು ನಿಭಾಯಿಸೋದ್ರಲ್ಲಿ ಮಾನ್ಯ ಮೋದಿಯವರು ಸಕ್ಷಮತೆಯನ್ನ ತೋರಿಸಿದ್ದಾರೆ. ಇದು ಬಹಳ ಆದರದ ಸಂಗತಿ ಮತ್ತು ಸ್ವಾಗತಾರ್ಹ. ಮತ್ತು ಈ ರೀತಿಯಾಗಿ ಕೊಟ್ಟಿರುವಂತಹ ಒಂದು ಸ್ವಾತಂತ್ರ್ಯವನ್ನ ಮುಂದಿನ 10 ವರ್ಷಗಳ ತನಕ ನಮ್ಮ ಸಶಸ್ತ್ರ ಪಡೆಗಳಿಗೆ ಕೊಡಬೇಕು ಅಂತ ನಾನು ನಿಮ್ಮ ವಾಹಿನಿ ಮೂಲಕ ಆಗ್ರಹ ಮಾಡ್ತೀನಿ. ಆಗಿದ್ದಾಗ ಮಾತ್ರ ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ರಾಜಕೀಯ ತಳಮಳ ಉಂಟಾಗದೆ ದೇಶದ ರಕ್ಷಣೆ ಮತ್ತು ಹಿತರಕ್ಷಣೆಯಲ್ಲಿ ಸಶಸ್ತ್ರ ಪಡೆಗಳು ತಮ್ಮನ್ನು ತಾವು ಒಳಗಿರಿಸಿಕೊಳ್ಳಲಿ ಮಹಾ ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗೆ ಒಂದು ಸಂಶಯ ಇರಲೇ ಕೂಡದು. ಇವತ್ತೇನಾಗ್ತಾ ಇದೆ ಪರಿಸ್ಥಿತಿ ತಾವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ನಮ್ಮ ಲೆಫ್ಟಿನೆಂಟ್ ಜನರಲ್ ಧಿಲ್ಲೋನ್ ಹೇಳಿದ್ದಾರೆ, ಯಾರು ಭಾರತದ ವಿರುದ್ಧ ತಮ್ಮ ಕೈಯಲ್ಲಿ ಅಸ್ತ್ರವನ್ನು ಎತ್ತುತ್ತೀರೋ ಆತನನ್ನ ಅಲ್ಲಿಯೇ ಧ್ವಂಸ ಮಾಡಲಾಗುತ್ತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಎರಡನೇ ಕಡೆ ಪಾಕಿಸ್ತಾನದಲ್ಲಿ ನೆಲೆ ಬಿಟ್ಟಿರುವಂತಹ ಈ ತರಬೇತಿ ಶಿಬಿರಗಳು, ಎಲ್ಲಿಂದ ಭಯೋತ್ಪಾದಕರನ್ನ ಉತ್ಪಾದಿಸುವ ಕಾರ್ಖಾನೆಗಳಿದೆಯೋ ಅವುಗಳನ್ನ ಒಂದ್ ಕಡೆಯಿಂದ ಧ್ವಂಸ ಮಾಡ್ತಾ ಬರ್ತೀವಿ ಅಂತ ಏರ್ ಫೋರ್ಸ್ ಅವ್ರಿಗೊಂದು ವಾರ್ನಿಂಗ್ ಕೊಟ್ಟಿದೆ. ಈ ಎರಡೂ ವಾರ್ನಿಂಗ್ ನ ನಡುವೆ ನಿಜವಾಗಲೂ ಕಂಗಾಲಾಗಿ ಭೀತಿಯನ್ನ ಒಳಪಟ್ಟು ತತ್ತರಿಸುತ್ತಿರುವುದು ಪಾಕಿಸ್ತಾನ. ಯಾಕೆಂದ್ರೆ ಇಡೀ ಪ್ರಪಂಚದ ಎಲ್ಲ ದೇಶಗಳು ಇವತ್ತು ಭಾರತವನ್ನ ಸಮರ್ಥಿಸ್ತಾ ಇದೆ, ಇನ್ಕ್ಲೂಡಿಂಗ್ ಚೈನಾ. ಆದ್ರಿಂದ ನಮ್ಮ ಒಂದು ಬಲ ಇವತ್ತು ಆನೆ ಬಲ ಆಗಿದೆ. ಈ ಬಲವನ್ನ, ಈ ಸುದಿನವನ್ನ, ಈ ಸುಸಮಯವನ್ನ ಕಳೆದುಕೊಳ್ಳದೆ ನಾವು ಮುನ್ನುಗ್ಗಬೇಕು. 65ರಲ್ಲಿ ಮಾಡಿದ ತಪ್ಪಾಗ್ಲಿ ಅಥವಾ ಶರಣಾಗತಿ ಕೊಟ್ಟಂತ 70 ತಪ್ಪಾಗ್ಲಿ ಮಾಡಕೂಡದು. ಶರಣಾಗತಿಗೆ ಅವರಿಗೆ ಯಾವುದೇ ರೀತಿಯ ಒಂದು ಹಕ್ಕು ಕೂಡ ಇಲ್ಲ. ಅಂಥ ಒಂದು ಶರಣಾಗತರನ್ನ ಏನ್ ಮಾಡಬೇಕು ಅಂತ ಯುದ್ಧದ ಕಾನೂನಿನ ನಿಯಮದಲ್ಲಿ ಮಾತ್ರ ಹೇಳಿದೆ, ಅದನ್ನು ನಾವು ಮಾಡಬೇಕು. ಯಾವ್ಯಾವ
ಯಾವ್ಯಾವ ಪ್ರದೇಶವನ್ನು ನಾವು ಇನ್ನು ನಮ್ಮ ದೇಶದ ಪ್ರದೇಶವನ್ನು ಆಕ್ರಮಿಸಿಕೊಳ್ತೀವೋ ಅದನ್ನು ಇನ್ನು ಮುಂದೆ ಬಿಟ್ಕೊಡ್ಬಾರ್ದು. ಈ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರವನ್ನು ಕೂಡ ತಂದು ಒಂದು ಕಾಶ್ಮೀರವನ್ನ ಮಾಡಿ ಕಾಶ್ಮೀರ್ ಮುಖ್ಯ, ಕಾಶ್ಮೀರ್ ಭಾರತದ ಪ್ರದೇಶ ಅಂತ ಇಡೀ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನಾವು ಕೆಲಸ ಮಾಡಬೇಕು. ಆವಾಗ ಮಾತ್ರ ಲಕ್ಷಾಂತರ ಜನ ಈ ಕಾಶ್ಮೀರದ ಯುದ್ಧಕ್ಕಾಗಿ ತಮ್ಮ ನೆತ್ತರನ್ನ ಒತ್ತೆ ಕೊಟ್ಟಿದ್ದಾರೆ, ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ, ಅವರೆಲ್ಲರಿಗೂ ಆತ್ಮಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿರುವಂತ ನಿವೃತ್ತ ಯೋಧ ನಾನು. ಎಸ್ 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 ಅಫ್ಕೋರ್ಸ್ ಜೀವೇತ್ರಿ ಸರ್, ಈಗ ಮತ್ತೊಂದು ಪ್ರಮುಖ ಪ್ರಶ್ನೆ, ಯಾಕಂತ ಹೇಳಿದ್ರೆ ನೀವು ದೀರ್ಘಕಾಲ 25 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವರು, ದೇಶದ ಒಂದು ಅಭಿಮಾನ ಹೆಮ್ಮೆ ಎಲ್ರಿಗೂ ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ ನಮ್ಮ ಯೋಧರಿಗೆ. ಈ ಮುಂಚೆ UPA ಅವಧಿಯಲ್ಲಿ ಇಷ್ಟೊಂದು ಸ್ವಾತಂತ್ರ್ಯ ಸಹಕಾರ ನಮ್ಮ ಸೈನಿಕರಿಗೆ ಸಿಕ್ಕಿರ್ಲಿಲ್ವಾ, ಅಥವಾ ಅಂತ ಒಂದು ಅವಕಾಶ ಇರಲಿಲ್ಲ ಅಂತ ಹೇಳ್ತೀರಾ? ನೀವು ಯಾವ ರೀತಿ ಅದನ್ನ ಡಿಫೈನ್ ಮಾಡ್ತೀರಿ? ಹೌದು, ಅವಕಾಶ ಇರಲಿಲ್ಲ ಅಂತಾನೆ ಇವತ್ತು ಮೋದಿಯವರು ಅವಕಾಶವನ್ನ ಕೊಟ್ಟಿರೋದಲ್ವಾ. ಆ ರೀತಿಯಾಗಿ ಈ ಅವಕಾಶವನ್ನ ಯಾಕಾಗ್ಲಿಲ್ಲ, ಇವತ್ತು ಯಾಕಾಯ್ತು ಅನ್ನೋ ಬಗ್ಗೆ ನಮ್ಮ ಚಿಂತನೆ ಅಲ್ಲ. ಇವತ್ತು ಈ ದಿನ ಸಮಯ ಕೂಡಿ ಬಂದಿದೆ. ಯಾವತ್ತು ಯಾವ ಕೆಲಸ ಆಗಬೇಕು ಅಂತ ಯಾರು ನಿರ್ಧಾರಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಯಾವ ಸಮಯದಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕೋ ಆ ರೀತಿ ಆಗುದೇ. ಅದೇ ಚರಿತ್ರೆ, ಅದೇ ಇತಿಹಾಸ. ನಾವು ಇತಿಹಾಸವನ್ನ ಬರೆಯಲಿಕ್ಕೆ ಆಗೋದಿಲ್ಲ. ನಡೆದ ಘಟನೆಗಳೇ ನಾಳಿನ ಇತಿಹಾಸ. ಆದ್ರಿಂದ ಇಂದಿನ ಘಟನೆ ಏಕಾಯ್ತು, ಹೇಗಾಯ್ತು, ಯಾವಾಗಾಯ್ತು ಅನ್ನೋ ಬಗ್ಗೆ ಜಿಜ್ಞಾಸೆ ಬೇಡ. ಇವತ್ತಾಗಿದೆ, ಒಳ್ಳೆಯ ಕಾರ್ಯಕ್ರಮ ನಡೆದಿದೆ, ಒಳ್ಳೆಯ ಘಟನೆ ಆಗಿದೆ. ಭಾರತ ಈ ಭಯೋತ್ಪಾದನೆ ವಿರುದ್ಧದಲ್ಲಿ ತನ್ನ ಒಂದು ದಿಟ್ಟ ಹೆಜ್ಜೆಯನ್ನು ಎತ್ತಿ ಇಟ್ಟು ಇವತ್ತು ಇಡೀ ಪ್ರಪಂಚಕ್ಕೆ ತೋರಿಸಿದೆ. ಅದನ್ನ ನಾವು ಸ್ವಾಗತಿಸೋಣ. ಆವತ್ತು ಯಾಕಾಗ್ಲಿಲ್ಲ, ಇವತ್ತು ಯಾಕಾಯ್ತು ಅನ್ನೋ ಪ್ರಶ್ನೆ ಮೂರ್ಖತೆಯ ಪರಮಲಕ್ಷಣ ಅಂತ ನನಗನ್ಸುತ್ತೆ. ಇವತ್ತಾಗಿದೆ, ಅದರ ಬಗ್ಗೆ ಸಂತೋಷಿಸೋಣ, ಸಂಭ್ರಮಿಸೋಣ. ಅವರು ಮಾಡಬಹುದಾಗಿತ್ತು. ಹಾಗಾದ್ರೆ 1192 ಯಾಕೆ ಪೃಥ್ವಿರಾಜ್ ಚೌಹಾಣ್ ಸೋತೋದು ಅಂತ ಕೇಳಕ್ ಆಗೋದಿಲ್ಲ. ಮಹಾಭಾರತದಲ್ಲಿ ಈ ರೀತಿ ಆಯ್ತು ಅಂತ ಯಾಕೆ ಇವತ್ತು ನಾವು ಹೇಳಕ್ ಆಗೋದಿಲ್ಲ. ಇದೆಲ್ಲ ಅಸಂಬದ್ಧ ಪ್ರಶ್ನೆಗಳು, ಅಸಮಂಜಸ ಪ್ರಶ್ನೆಗಳು. ಈ ಪ್ರಶ್ನೆಗಳು ಉದ್ಭವ ಆಗೋದೇ ಮೂರ್ಖತೆಯಿಂದ ವಿನಃ ಜ್ಞಾನದಿಂದ ಅಲ್ಲ. ಯಾರೇ ಒಬ್ಬ ಜ್ಞಾನಿಯಾಗಲಿ ಇಂದು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಸಮರ್ಪಕ ರೀತಿಯಲ್ಲಿ ಪಾಕಿಸ್ತಾನದ ಭಯೋತ್ಪಾದನೆ ಕಾರ್ಖಾನೆಗಳ ವಿರುದ್ಧ ತೋರಿಸಿ ಎದ್ದು ನಿಂತಿದೆ ಅನ್ನೋ ಒಂದು ಸತ್ಯವನ್ನ ನಾವು ಒಪ್ಕೊಳ್ಬೇಕು. ಅಂತೂ ಆ ಒಪ್ಪಿಕೊಂಡ ನಂತರ ಮುಂದಿನ ಹೆಜ್ಜೆಯನ್ನು ಇಟ್ಟು ಇನ್ನು ಮುಂದೆ ಈ ರೀತಿಯ ಭಯೋತ್ಪಾದನೆಯ ಕಾರ್ಖಾನೆಗಳು ಪಾಕಿಸ್ತಾನದಲ್ಲಿ ಹಣಬೆಗಳಂತೆ ಎಲೆ ಊಡಬಾರದು ಅನ್ನೋದ್ರ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ನಮ್ಮ ರಣನೀತಿಯನ್ನು ನಾವು ಪ್ರೆಸೆಂಟ್ ಅಲ್ಲಿ ಏನಾಗಿದೆ ಅದನ್ನ ನೋಡೋಣ ಅನ್ನೋ ಮಾತುಗಳು ನೀವು ಹೇಳ್ತಾ ಇದ್ದೀರಿ, ಅದನ್ನ ನಾನು ಒಪ್ಕೊಳ್ತೇನೆ. ಎಸ್ ಭಾಸ್ಕರ್ ರಾವ್ ಅವರೇ, ಅದನ್ನ ನೋಡ್ಬೇಕು ನಾವು. ಎಸ್ ಆದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಕಳೆದ 70 ವರ್ಷಗಳಿಂದ ಸೈನಿಕರಿಗೆ ಸಿಗಬೇಕಾದಂತಹ ಒಂದು ಸವಲತ್ತು ಸಿಕ್ಕಿಲ್ಲ, ಅವರಿಗೆ ಸಿಗಬೇಕಾದಂತ ಸೌಲಭ್ಯ ಸಿಕ್ಕಿಲ್ಲ, ಅವರಿಗೆ ಬೇಕಾದಂತ ಯುದ್ಧ ಸ್ಮಾರಕ ಸಿಕ್ಕಿಲ್ಲ. ಅದು ನಿನ್ನೆ ಲೋಕಾರ್ಪಣೆಗೊಂಡ ಸಂದರ್ಭದಲ್ಲಿ ಮೋದಿ ಅವರು ಹೇಳ್ತಾರೆ. ಎಸ್, ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಪ್ರವೇಶ ಮಾಡಕೂಡದು. ಖಂಡಿತವಾಗಿ ಮಾತು ಹೇಳ್ತಾ ಇದ್ದೀನಿ. ಓಕೆ, ಅದು ನರೇಂದ್ರ ಮೋದಿ ಅವರಾಗ್ಲಿ ಯಾರೇ ಆಗಲಿ. ಎಸ್ ಐ ಗಾಟ್ ಇಟ್. ಒಬ್ಬ ಭಾರತೀಯ ಪ್ರಜೆಯಾಗಿ ನೀವು ಹೇಳ್ತಾರೆ ಮಾತುಗಳು ಅಕ್ಷರಶಃ ಸತ್ಯ. ಆದ್ರೆ ವಾಸ್ತವ ಹಂಗಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಪ್ಲೀಸ್, ಐ ವಾಂಟ್ ಆನ್ಸರ್. ಕಳೆದ 70 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಬಾರಿ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇವೆ. ಪಾಕಿಸ್ತಾನದ ಜೊತೆಗಿರ್ಬೋದು. ನೋಡಿ, ಪಾಕಿಸ್ತಾನಕ್ಕೆ ಒಂದು ಸಿಟ್ಟಿದೆ ಭಾರತದ ವಿರುದ್ಧ. ಸಿಟ್ಟು ಬೇಕಾದಷ್ಟಿದೆ, ಇಲ್ಲ ಅಂತಲ್ಲ. ಆದರೆ ಇತ್ತೀಚಿನ ಸಿಟ್ಟು ಅಂದರೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಪೂರ್ವ ಪಾಕಿಸ್ತಾನ ಸಪರೇಟ್ ಆಯಿತು. ಪಾಕಿಸ್ತಾನ ಮತ್ತು ಪೂರ್ವ ಪಾಕಿಸ್ತಾನ ಏನಿತ್ತು ಅದು ಹೋಯಿತು. ಆವಾಗ ಭಾರತ ಸಪೋರ್ಟ್ ಮಾಡಿದ್ರಿಂದ ಅದು ವಿಮೋಚನೆಯಾಗಿ ಬಾಂಗ್ಲಾದೇಶ ಆಯಿತು. ಆವಾಗಿನ ಹೋರಾಟಗಾರ ಮುಜಿಬುರ್ ರೆಹಮಾನ್ ಅವರ ಕೋರಿಕೆ ಮೇರೆಗೆ ಇಂದಿರಾ ಗಾಂಧಿ ಅವರು ಭಾರತದ ಸೇನೆಯನ್ನು ಕಳಿಸಿದರು. ಇಂದಿರಾ ಗಾಂಧಿಯವರು ಅಲ್ಲಿ ಆ ವಿಜಯವನ್ನು ಗಳಿಸಿದಾಗ, ದೇಶ ಗಳಿಸಿದಾಗ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಹತ್ತಿರವರು ಹೇಳ್ತಾರಲ್ಲ, ಹಾಗೆ ವಾಜಪೇಯಿಯವರು ಅವತ್ತು ಇಂದಿರಾ ಗಾಂಧಿಯವ್ರನ್ನ ದುರ್ಗೆ ಹೇಳ್ಕರೆದ್ರು. ಅಂದರೆ ನಮ್ಮಲ್ಲಿ ಈ ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಯಾರು ಎದುರಾಗಿ ನಿಲ್ತಾರೋ ಅವರು ವಿರುದ್ಧ ಕ್ರಮ ಕೈಗೊಂಡ ಸಂದರ್ಭದಲ್ಲೆಲ್ಲ ಈ ದೇಶದ ರಾಜಕೀಯ ಒಂದಾಗಿದೆ. ಅದು ಸಪರೇಟಾಗಿ ನೋಡಿಲ್ಲ. ಆದರೆ ಈ ಸಾರಿ ನಾನು ಅದನ್ನು ಬೇರೆ ನೋಡ್ತಾ ಇದ್ದೀನಿ. ಈ ಪ್ರೂಫಿನ ಬಗ್ಗೆ ನಮ್ಮ ಇಂಡಿಯಾದಲ್ಲೇ ಇರೋ ರಾಜಕೀಯ ಪಕ್ಷಗಳಲ್ಲಿ ಒಂದು ಸಣ್ಣದಾದಂಥ ಗೊಂದಲ ಬರ್ತಾ ಇದೆ. ಇದು ಹಿಂದೆಂದೂ ಆಗಿರಲಿಲ್ಲ. ಇವತ್ತು ಯಾಕಾಗಿಲ್ಲ ಅಂತಂದರೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಓಟಿನ ರಾಜಕಾರಣವನ್ನು ನಾವು ಗಮನಿಸಬೇಕಾಗತ್ತೆ. ನಾವು ಈಗ ಅಫ್ಜಲ್ ಗುರುಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದಾಗ ಸುಪ್ರೀಂ ಕೋರ್ಟ್ ಮರಣದಂಡನೆಯನ್ನು ವಿಧಿಸ್ತದೆ. ಸುಪ್ರೀಂ ಕೋರ್ಟ್ ಮರಣದಂಡನೆ ವಿಧಿಸಿದ ನಂತರದಲ್ಲಿ ರಾಷ್ಟ್ರಪತಿ ಅವನ ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡ್ತಾರೆ. ಮರಣದಂಡನೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತದೆ ನಮ್ಮ ಸರ್ಕಾರ. ಇದ್ರ ಹಿಂದೆ ಏನು ರಾಜಕೀಯ ಅಲ್ಲದೆ ಇನ್ನೇನು ಇರಕ್ಕೆ ಸಾಧ್ಯ?
ಕಾನೂನಿನ ನೆಪ ಕೊಡೋದು ಅಲ್ವಾ? ಕಾನೂನು ಹಾಗಿದೆ ಅಲ್ಲ, ಅಂತ ಹೇಳಿ. ಕಾನೂನು Yes, yes, ಇಲ್ವಲ್ಲ. of course. ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದೆ. ಸುಪ್ರೀಂ ಕೋರ್ಟ್ ಕ್ಲಿಯರ್ ಮಾಡಿದ ಮೇಲೆ ಕಾನೂನಿನ ಅಡ್ಡಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. Correct. ಆಯ್ತಾ? ಆಮೇಲೆ ರಾಷ್ಟ್ರಪತಿ ಅವರು ಲೀಗಲ್ ಕನ್ಸೆಂಟ್ ಮಾಡ್ದೇನೆ, ಲೀಗಲ್ ಒಪಿನಿಯನ್ ತಗೊಳ್ದೇನೆ ಅವರು ರಿಜೆಕ್ಟ್ ಮಾಡೋದು ಅಥವಾ ಅಕ್ಸೆಪ್ಟ್ ಮಾಡೋದು ಮಾಡಲ್ಲ. ಅಲ್ಲೂ ಕೂಡ ರಾಷ್ಟ್ರಪತಿಗೆ ಅತ್ಯುನ್ನತ You are ಮಟ್ಟದಲ್ಲಿ questioning the context. ಅಲ್ವಾ? ಇದು ಏನಾಗಿದೆ ಅಂತಂದರೆ, ಭಾರತದಂಥ ದೇಶದಲ್ಲಿ ನಾವು ನಮ್ಮ ಯೂನಿಟಿ, ಇಂಟಿಗ್ರಿಟಿ ಇವೆಲ್ಲದನ್ನು ನಾವು ಹೇಳ್ತೇವೆ. ನಮಗೆ ಪಾಕಿಸ್ತಾನ ಮಿತ್ರ ರಾಷ್ಟ್ರವಾಗಿ ಇರಬೇಕು ಅಂತ ಅನ್ನೋದು ಅವತ್ತು ಇತ್ತು, ನಮಗೆ ಇವತ್ತು ಇದೆ. ಅದು ನಮಗೆ ಒಂದು ದೇಶ ನಮ್ಮ ಪಕ್ಕದ ನೆರೆ ರಾಷ್ಟ್ರದಲ್ಲಿ ಬೆಂಕಿ ಬಿದ್ದೋಗ್ಲಿ ಇವಲ್ಲ. ಭಾರತ ಉದ್ದಕ್ಕೂ ಇದೆ. ನೀವು ಆರಂಭದಲ್ಲೇ ಇದನ್ನು ಹೇಳಿದರು, ಉಪಾಧ್ಯಾಯ ಅದನ್ನು ಹೇಳಿದರು. ಅಲ್ಲಿಯ ಪ್ರೈಮ್ ಮಿನಿಸ್ಟರ್ನ ತಾನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿದ್ರೆ ಅವರು ಇನ್ವೈಟ್ ಮಾಡಿದರು. ಅಲ್ಲಿ ಅವರ ಮಗಳ ಮದುವೆಗೆ ಹೋಗಿ ಅವರು ವಿಶ್ ಮಾಡಿ ಇದೆಲ್ಲ ಮಾಡಿದರು. ಅದೆಲ್ಲ ಏನಂದರೆ ಭಾರತ ಏನು ತೋರಿಸ್ತದೆ. ವಾಜಪೇಯಿ ಅವ್ರ ಕಾಲದಲ್ಲೂ ಅಷ್ಟೇ. ವಾಜಪೇಯಿ ಅವ್ರ ಕಾಲದಲ್ಲಿ ಬಸ್ನಲ್ಲಿ ಅವರು ಅಲ್ಲಿ ಹೋಗಿ ಸಂಬಂಧವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಿದರು, ಉದ್ದಕ್ಕೂ ಮಾಡಿದರು. ದೇವೇಗೌಡರು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ಶಾಂತಿ ಸೌಹಾರ್ದತೆ ಎಲ್ಲ ರಾಜಕಾರಣಿಗಳು ಅಂದರೆ ಪ್ರಧಾನಮಂತ್ರಿಗಳಾಗಿದ್ದವರು ಯಾರಿದ್ದಾರೆ ಅವರು ಬಹುತೇಕ ಸಂದರ್ಭದಲ್ಲಿ ಪಾಕಿಸ್ತಾನದ ಜೊತೆಗೆ ತಮ್ಮ ಸಂಬಂಧವನ್ನು, ದೇಶದ ಸಂಬಂಧವನ್ನು, ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ಬೇಕಾದಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅವರಿಗೆ ಸ್ನೇಹ, ಸಂಬಂಧ ಇತ್ಯಾದಿಗಳು ಅರ್ಥ ಆಗೋ ಭಾಷೆ ಅಲ್ಲ ಅದು. ಅಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಭಾರತ ನಮ್ಮ ಶತ್ರು ದೇಶ ಅನ್ನೋಂಥ ಪಾಠನ ಕಲಿಸ್ತಾರೆ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ. ಈಗ ನೋಡಿ, ಕಾವೇರಿ ವಿಚಾರದಲ್ಲಿ ಯಾರು ಜೋರು ಕರ್ನಾಟಕದ ವಿರುದ್ಧ ಕೂಗ್ತಾರೋ ಅವರು ಇದು ಚೀಫ್ ಮಿನಿಸ್ಟರ್ ಆಗ್ತಾರೆ ತಮಿಳುನಾಡಲ್ಲಿ. ಅದೇ ಸ್ಥಿತಿ ಅಲ್ಲಿ ಭಾರತದ ವಿರುದ್ಧ ಹಗೆತನವನ್ನು ಅವರು ಬಿತ್ತಬೇಕು, ಅದನ್ನೇ ಬೆಳೀಬೇಕು. ಅವರು ಭಾರತದ ವಿರುದ್ಧ ಹಗೆತನ ಬೆಳೆಸದೇ ಇರೋವಂಥ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಬಂದ ಅಂದರೆ ಅಲ್ಲಿ ಸೇನೆ ಆತನ್ನ ಮುಗಿಸ್ತದೆ. ನೀವು ಹೇಳ್ದಂಗೆ ಉಡೀಸ್ ಮಾಡಿದ್ರು ಮಾಡಬಹುದು, ಇಲ್ಲ ಆದರೆ ಅಧಿಕಾರ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ. ಅಲ್ಲ, ಭಾಸ್ಕರ್ ಹೇಳ್ದಂಗೆ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಸಿಟ್ಟಿದೆ, ಯಾಕಂದ್ರೆ ನಾವು ವಿಭಾಗ ಮಾಡಿದ್ವಿ ಅಂತ. ಆದರೆ ಅದು ವಿಭಾಗ ತಾನಾಗಿ ಆದಂತ, ಯಾಕಂದ್ರೆ ಅಂಥ ಪರಿಸ್ಥಿತಿ ಅಲ್ಲ, ಅಂಥ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿತ್ತು. ಇನ್ಫ್ಯಾಕ್ಟ್ ಇಂಡಿಯಾ ಇಂಟರ್ಫಿಯರ್ ಆಗೋದಕ್ಕೆ ಏನೋ ಮುಜಿಬುರ್ ರೆಹಮಾನೇ ಕಾರಣ. ಅಲ್ಲಿಂದ ಅವರು ಕೊಟ್ಟ ಕಿರುಕುಳಕ್ಕೆ ಇಲ್ಲಿ 1 ಕೋಟಿಗೂ ಹೆಚ್ಚು ಜನ ನಿರಾಶ್ರಿತರು ಬಂದಿದ್ರು, ನಮ್ಮ ದೇಶದಲ್ಲಿ ಬಂದು ಸೇರ್ಕೊಂಡಿದ್ರು. ಬಿಕಾಸ್ ಅವ್ರನ್ನ ನಾವು ಹೆಂಗೆ ಮ್ಯಾನೇಜ್ ಮಾಡೋದು? ಸೊ ಫೈನಲಿ ಬಿಕಾಸ್ ಆಫ್ ಅವಾಮಿ ಲೀಗ್ ನಮ್ಮನ್ನು ಕೇಳಿದ್ರಿಂದ ಇಂಡಿಯಾ ಇಂಟರ್ಫಿಯರ್ ಆಯ್ತು ಅಲ್ಲಿ. ಆ್ಯಂಡ್ ಇನೋವಿಟಬಲಿ ಅದು 2 ಭಾಗ ಆಯಿತು. ಅದು ಇಂಡಿಯಾದ ರೋಲು ಭಾಳ ಕಮ್ಮಿ ಅಲ್ಲಿ, ನಾವಾಗಿ ಬೇಕಾಗಿ ಮಾಡಿದ್ದಂಥದ್ದಲ್ಲ. ಅಲ್ಲಿ ಅವರೇ ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಮ್ಯಾನೇಜ್. ಅಷ್ಟು ಅವರನ್ನು ಕೀಳಾಗಿ ನೋಡ್ಕೋತಾ ಇದ್ರು ವೆಸ್ಟ್ ಪಾಕಿಸ್ತಾನಲ್ಲಿದ್ದಂಥ ಜನಗಳನ್ನ. ಹಾಗಾಗಿ ಅದಾಯಿತು.